6ನೇ ತರಗತಿ ಸಂಖ್ಯೆ ಆಟ 55ನೇ ಪೇಜ್ವರೆಗೂ ಆಗಿತ್ತು. ಈಗ ಮುಂದಿನ ಕ್ವಶನ್ ಹೋಗೋಣ. ಯಾವುದೇ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಒಂದು ಸೂಪರ್ ಸೆಲ್ ಇಲ್ಲದಂತೆ ನೀವು ಸೂಪರ್ ಸೆಲ್ನ ಕೋಷ್ಟಕವನ್ನು ಭರ್ತಿ ಮಾಡಬಲ್ಲಿರಾ? ಹೌದು ಅಥವಾ ಇಲ್ಲ, ಏಕೆ? ನೋಡಿ, ಆ ರೀತಿ ಭರ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನೋಡಿ, ಈಗ ನಾವು 9, 10, 11, 12, 13, 14, 15, 16 ಅಥವಾ 20, 21, 22, 23 ಈ ಥರ ಹಾಕ್ಕೋತಾ ಹೋದ್ರೂ ಕೊನೆಯ ಸಂಖ್ಯೆ ಏನು ಬರುತ್ತೆ? ದೊಡ್ಡದು ಬಂದೇ ಬರುತ್ತೆ. ಆವಾಗ ಒಂದೂ ಸೂಪರ್ ಸೆಲ್ ಇಲ್ದಂಗೆ ನಾವು ಈ ಕೋಷ್ಟಕವನ್ನು ಭರ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ 7ನೇ ಕ್ವಶನ್ ಏನಿದೆ, ಕೋಷ್ಟಕದಲ್ಲಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಯಾವಾಗಲೂ ಸೂಪರ್ ಸೆಲ್ ಆಗಿರುತ್ತದೆಯೇ? ಕೋಷ್ಟಕದಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಬಹುದೇ? ಹೌದು ಅಥವಾ ಇಲ್ಲ, ಏಕೆ? ನೋಡಿ, ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಯಾವಾಗಲೂ ಏನಂತಂದರೆ ಅದು ಸೂಪರ್ ಸೆಲ್ ಆಗಿರುತ್ತೆ. ಹಾಗೆ ಸೂಪರ್ ಸೆಲ್ ಯಾವಾಗ ಮಾಡ್ತೀವಿ ನಾವು? ದೊಡ್ಡ ಸಂಖ್ಯೆ ಇದ್ದರೆ ಮಾತ್ರ ಸೂಪರ್ ಸೆಲ್. ಚಿಕ್ಕ ಸಂಖ್ಯೆ ಯಾವತ್ತೂ ಸೂಪರ್ ಸೆಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ 8ನೇ ಕ್ವಶನ್ ನೋಡಿ, ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗದಿರುವಂತೆ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ. ಅಂದರೆ ಕೋಷ್ಟಕದಲ್ಲಿ ಎಷ್ಟಾದರೂ ನಂಬರ್ ಇರಲಿ, ಆ ಇರೋ ನಂಬರಲ್ಲಿ ಎರಡನೆಯ ಅತಿ ದೊಡ್ಡ ಸಂಖ್ಯೆ ಏನಾಗಬಾರ್ದು? ಸೂಪರ್ ಸೆಲ್ ಆಗಬಾರ್ದು. ಆ ರೀತಿ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ ಅಂತಿದ್ದಾರೆ. ಇವಾಗ ನೋಡಿ, ನಾವು 1 2 3 4 5 6 7 8 9ವರೆಗೂ ಹಾಕಿದ್ವಿ. ಇದರಲ್ಲಿ ಆವಾಗ 9 ಏನಾಗುತ್ತೆ? ಸೂಪರ್ ಸೆಲ್ ಆಗುತ್ತೆ. ಪ್ರಶ್ನೆ ಕೇಳಿರೋದೇನು? ಎರಡನೆಯ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗಬಾರ್ದು. ಇಲ್ಲಿ ಎರಡನೆಯ ಅತಿ ದೊಡ್ಡ ಸಂಖ್ಯೆ ಅಂದರೆ 8. ಇಲ್ಲಿ ಏನಾಗಿಲ್ಲ, ಅದು ಸೂಪರ್ ಸೆಲ್ ಆಗಿಲ್ಲ. ಈ ರೀತಿ ತುಂಬೋದು. ಇದನ್ನೇ ಬೇರೆ ಸಂಖ್ಯೆ ತುಂಬಿದ್ರೂ ಕೂಡ ಎರಡನೆಯ ಸೂಪರ್ ಇದು ಏನಾಗಲ್ಲ, ದೊಡ್ಡದಾಗಲ್ಲ. ಯಾವಾಗ? ಇನ್ಕ್ರೀಸಿಂಗ್ ಆರ್ಡ್ರಲ್ಲೇ ತುಂಬಬೇಕು, ಆವಾಗ ಆಗಲ್ಲ. ಇನ್ನು ನೆಕ್ಸ್ಟ್ 9ನೇ ಕ್ವಶನ್, ಎರಡನೆಯ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಿರದಂತೆ ಆದರೆ ಎರಡನೆಯ ಅತಿ ಚಿಕ್ಕ ಸಂಖ್ಯೆಯು ಸೂಪರ್ ಸೆಲ್ ಆಗಿರುವಂತೆ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ. ಏನಿಲ್ಲಿ ಅತಿ ದೊಡ್ಡ ಸಂಖ್ಯೆ ಏನಾಗಬಾರ್ದು? ಎರಡನೆಯ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗಬಾರ್ದು. ಎರಡನೆಯ ಅತಿ ಚಿಕ್ಕ ಸಂಖ್ಯೆ ಏನಾಗಬೇಕು? ಸೂಪರ್ ಸೆಲ್ ಆಗಬೇಕು. ಆ ರೀತಿ ಭರ್ತಿ ಮಾಡಬೇಕು. ಈಗ ಇಲ್ಲಿ ಭರ್ತಿ ಮಾಡಿದ್ದೀನಿ ನಾನು. ನೋಡಿ, 275 270 280 300 350 450 550 650 750 ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಇದು ಪೂರ್ತಿ ದೊಡ್ಡ ಸಂಖ್ಯೆ 750. ಇದು ಸೂಪರ್ ಸೆಲ್ ಆಗುತ್ತೆ. ಎರಡನೆಯ ಅತಿ ದೊಡ್ಡ ಸಂಖ್ಯೆ ಯಾವುದು? 650. ಇಷ್ಟು ನಂಬರ್ಗಳಲ್ಲಿ ಅದು ಏನಾಗಿಲ್ಲ? ಸೂಪರ್ ಸೆಲ್ ಆಗಿಲ್ಲ. ಇನ್ನು ಎರಡನೆಯ ಅತಿ ಚಿಕ್ಕ ಸಂಖ್ಯೆ ಯಾವುದು? ಪೂರ್ತಿ ಚಿಕ್ಕ ಸಂಖ್ಯೆ 270. ಎರಡನೆಯ ಅತಿ ಚಿಕ್ಕ ಸಂಖ್ಯೆ 275. ಅದನ್ನು ಏನು ಮಾಡಿದ್ದೀವಿ? ಸೂಪರ್ ಸೆಲ್ ಮಾಡಿದ್ದೀವಿ. ಆವಾಗ ಏನಾಯಿತು? ಇದನ್ನು ಅವರು ಏನು ಕಂಡೀಷನ್ ಕೊಟ್ಟಿದ್ರೋ ಆ ಕಂಡೀಷನ್ ಪ್ರಕಾರ ಫಿಲ್ ಆಗಿದೆ. ಇನ್ನು ನೆಕ್ಸ್ಟ್ 10ನೇ ಕ್ವಶನ್ ಏನಿದೆ, ಈ ರೀತಿ ಮಾರ್ಪಾಡು ಮಾಡಿ ನಿಮ್ಮ ಸಹಪಾಠಿಗಳಿಗೆ ಒಗಟುಗಳನ್ನು ಮಾಡಿ. ಅಂದರೆ ಅದೇ ಎರಡನೇ ಅತಿ ಚಿಕ್ಕ ಸಂಖ್ಯೆ ಈ ರೀತಿ ಒಂದು ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೇನು ಬೇಡ, ಮುಂದಕ್ಕೆ ಹೋಗೋಣ. ಈಗ ಇಲ್ಲಿದೆ ನೋಡಿ, ಈಗ ಇದನ್ನು ಏನು ಮಾಡಬೇಕು ಅಂತಂದರೆ ಸೂಪರ್ ಸೆಲ್ಗಳನ್ನು ಎಲ್ಲಿ ಇದೆಯೋ ಇಲ್ಲಿ ಬಿಟ್ಟಿರೋ ಜಾಗದಲ್ಲಿ ನಂಬರ್ಸ್ಗಳನ್ನು ಫಿಲ್ ಮಾಡಬೇಕು. ನೋಡೋಣ. ಈಗ ಫಸ್ಟ್ ಇದನ್ನು ನೋಡಿದಾಗ ಇದು ಸೂಪರ್ ಸೆಲ್ ಆಗಬೇಕು. ಅಂದರೆ ಈ ನಂಬರ್ಗಿಂತ ದೊಡ್ಡದಿರಬೇಕು. ಇವೇ ನಂಬರ್ಗಳನ್ನು ಹಿಂದೆ ಮುಂದೆ ಮಾಡಿದ್ರೂ ಸಾಕು, ನಮಗೆ ಸಿಕ್ಬಿಡುತ್ತೆ. ಏನು ಮಾಡೋಣ? 96,301 ಇದೆಯಲ್ವ, ಇದನ್ನು 310 ಮಾಡ್ಕೊಳ್ಳೋಣ. 96,301 ಇದು ಸೂಪರ್ ಸೆಲ್ ಆಗಬೇಕಂದಾಗ 96,301ಕ್ಕಿಂತ ದೊಡ್ಡದು ಅಂದಾಗ 310 ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಇದು ಸೂಪರ್ ಸೆಲ್ ಆಗಬೇಕು ಅಂದಾಗ ಇಲ್ಲಿ 36,109 ಇದೆ. ಹಾಗಾಗಿ ಇದನ್ನು 93,610 ಮಾಡ್ಕೊಳ್ಳೋಣ. 93,610. ಇನ್ನು ಇಲ್ಲಿ 60,319 ಇಷ್ಟಿದೆ ಅಂದಾಗ ಇದನ್ನೇನು ಮಾಡ್ಕೊಳ್ಳೋಣ? 10,369 ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಸೂಪರ್ ಸೆಲ್ಲೇ 96,300 ಅಂದಾಗೆ ಇದಕ್ಕಿಂತ ಕಡಿಮೆ ಇರಬೇಕು ಇವೆಲ್ಲ. 10,639
10,936. ನೋಡಿ, ಇದಕ್ಕೂ ಏನೂ ಸಮಸ್ಯೆ ಆಗಲಿಲ್ಲ. 963 ಇತ್ತು, ಇದು 936 ಮಾಡಿದ್ದೀವಿ. ಇನ್ನು ಇಲ್ಲಿ 60,193 ಅಂದಾಗ ಇಲ್ಲೂ ಕೂಡ ನಾವು 10,963 ಇಲ್ಲಿ ಸೇಮ್ ಇದೆ, ಆವಾಗ 36. ಇನ್ನು ಇಲ್ಲಿ 90,136. ಇಲ್ಲಿ ಒಟ್ಟಲ್ಲಿ ಏನಂದರೆ ಇದು ದೊಡ್ಡದಾಗಬೇಕು ಅಂದಾಗ ಇಲ್ಲಿ 93,610 ಆಗಿದೆ. ಆಮೇಲೆ 19,306 ಇದು ದೊಡ್ಡದು ಸಿಗಬೇಕು ಅಂದಾಗ 96,163. ಇದನ್ನು 19,000 ಇದನ್ನೇ ಉಲ್ಟಾ ಪಲ್ಟಾ ಮಾಡಿಕೊಂಡ್ರೂ ಸಾಕು, 360. ಆವಾಗ ಏನಾಗುತ್ತೆ ನೋಡಿ, ಇದು ಏನಂತಂದರೆ 10,936. ಇಲ್ಲೂ ಕೂಡ ಏನಿದು, ಇದು ಕೂಡ 10,136. ಇವೆರಡು ಚಿಕ್ಕವಾದವು, ಇದು ದೊಡ್ಡದಾಯಿತು. ಇಲ್ಲಿನೂ ಇದು ಚಿಕ್ಕದಾಯಿತು, ಇದು ದೊಡ್ಡದಾಯಿತು. ಇಲ್ಲೂ ಸೂಪರ್ ಸೆಲ್ ಸರಿ ಇದ್ದಾವೆ. ಇದಕ್ಕಿಂತ ದೊಡ್ಡದಿದೆ. ಆಮೇಲೆ ಇಲ್ಲಿ ಇದಕ್ಕೂ ಇದು ದೊಡ್ಡದಿದೆ, ಇದು ಸೂಪರ್ ಸೆಲ್ ಸರಿಯಾಗಿದೆ. ಈಗ ಕ್ವಶನ್ಸು. ಕೋಷ್ಟಕದಲ್ಲಿನ ಅತಿ ದೊಡ್ಡ ಸಂಖ್ಯೆ ಯಾವುದು? 96,310. ಕೋಷ್ಟಕದಲ್ಲಿನ ಅತಿ ಚಿಕ್ಕ ಸಮಸಂಖ್ಯೆ 10,936. ಆಮೇಲೆ ಕೋಷ್ಟಕದಲ್ಲಿ 50,000ಕ್ಕಿಂತ ಹೆಚ್ಚಿರುವ ಅತಿ ಚಿಕ್ಕ ಸಂಖ್ಯೆ, 50,000ಕ್ಕಿಂತ ಹೆಚ್ಚಿರುವಂಥ ಅತಿ ಚಿಕ್ಕ ಸಂಖ್ಯೆ 60,193. ನೋಡಿ, ಇಲ್ಲಿ 60,300 ಇದಾಯಿತು, ದೊಡ್ಡದಾಯಿತು. ಇನ್ನು ನೆಕ್ಸ್ಟ್ 60,900 ಅದು ದೊಡ್ಡದಾಗುತ್ತೆ. ಆವಾಗ 193 ಚಿಕ್ಕದಾಗೋದು. ಇನ್ನು ನೆಕ್ಸ್ಟ್ ಬರುತ್ತೆ, ಇದನ್ನು ಫಿಲ್ ಮಾಡೋದು. ಈ ಸಂಖ್ಯೆಗಳನ್ನು 2,180 ಇಲ್ಲಿ ತೋರಿಸಿದ್ದಾರೆ. 2,754 ಎಲ್ಲಿ ಬರುತ್ತೆ? ಹಾಗಿದ್ದರೆ 2,754 ಅಂದಾಗ ಹೆಚ್ಚು ಕಡಿಮೆ ಹಾಕೋದು. 2,754 ಇಲ್ಲಿದೆ. ಇನ್ನು 1,500 ಎಲ್ಲಿ ಬರುತ್ತೆ? 1,500 ಎಕ್ಸಾಕ್ಟ್ಲಿ ಇಲ್ಲಿ ಬರುತ್ತೆ. ಆಮೇಲೆ 3,600, 3,000 ಇಲ್ಲಿ 3,500 ಇಲ್ಲಿ ಬಂದರೆ ಇದರ ಪಕ್ಕಕ್ಕೆ 3,600 ಇಲ್ಲಿ ಬರುತ್ತೆ. 9,950 ಇಲ್ಲಿ ಬರುತ್ತೆ. 9,950. 10,050 ಇಲ್ಲಿ 1,050 ಪಕ್ಕಕ್ಕೆ ಬರುತ್ತೆ. 3,050, 3,050 ಇಲ್ಲಿ ಇದರ ಪಕ್ಕಕ್ಕೆ 3,050. 5,030 ಇಲ್ಲಿ ಪಕ್ಕಕ್ಕೆ 5,030 ಬರುತ್ತೆ. 5,300 ಇಲ್ಲಿ 5,300. 8,400, 8,400 ಎಲ್ಲಿ ಕರೆಕ್ಟಾಗಿ ಇದನ್ನು ಹಾಫ್ ಮಾಡಿಕೊಂಡ್ರೆ 500. ಅವಾಗ ಇಲ್ಲಿ 8,400 ಬರುತ್ತೆ. ಇನ್ನು ನೆಕ್ಸ್ಟ್ ಇದಂತೂ ಚಿಕ್ಕ ಮಕ್ಳಿಗೂ ಗೊತ್ತಾಗುತ್ತೆ ತುಂಬೋದು ಹೇಗಂತ. ಸೀಕ್ವೆನ್ಸ್ ನಂಬರ್ಸು ಎದ್ದು ಬರೀತಾರೆ. ಅದಕ್ಕೆ ಮುಂದಕ್ಕೆ ಹೋಗೋಣ. ಅಂಕಿಗಳೊಂದಿಗೆ ಆಟ. ನೋಡಿ, ಇದು ಏನಿದು? 1 ಅಂಕಿಯ ಸಂಖ್ಯೆಗಳು 1 ರಿಂದ 9, 9 ಇದ್ದಾವೆ. 2 ಅಂಕಿಯ ಸಂಖ್ಯೆಗಳು, 2 ಅಂಕಿಯ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ 99. ಅದರಲ್ಲಿ 1 ಅಂಕಿಯ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ 9. ಅದನ್ನು ಕಳೆದುಬಿಟ್ರೆ ಎಷ್ಟು ಸಿಗುತ್ತೆ? 90. ಹಾಗಿದ್ರೆ 2 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? 90. 3 ಅಂಕಿಯ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ 999. ಅದರಲ್ಲಿ 2 ಅಂಕಿಯ ದೊಡ್ಡ ಸಂಖ್ಯೆ 99. ಕಳೆದ್ರೆ
9ರಲ್ಲಿ 9 ಹೋದರೆ 0, 9ರಲ್ಲಿ 9 ಹೋದರೆ 0, 900 ಇದ್ದಾವೆ. ಹಾಗೆ ಇಲ್ಲಿ 9,000, ಇಲ್ಲಿ 90,000 ಇದ್ದಾವೆ. ಇನ್ನೂ ಒಂದು ರೀತಿ ಮಾಡ್ಬೋದು. 3 ಅಂಕಿಯ ಸಂಖ್ಯೆ ಯಾವುದು? 100. ಅದರಲ್ಲಿ 2 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು? 10 ಕಳೆದ್ರೆ 90. ಈ ರೀತಿಯೂ ಮಾಡ್ಬೋದು ಇವನ್ನ. ಇನ್ನು ಅಂಕಿಗಳಲ್ಲಿನ ಮೊತ್ತ ಇಲ್ಲಿ ಬರೋಣ, ಲೆಕ್ಕಾಚಾರ ಮಾಡಿ. ಅಂಕಿಗಳ ಮೊತ್ತ 14. ಅಂಕಿಗಳನ್ನು ಕೂಡಿದಾಗ ಮೊತ್ತ 14 ಆಗುವ ಇತರ ಸಂಖ್ಯೆಗಳನ್ನು ಬರೆಯಿರಿ. ಈಗ ನೋಡಿ, ಇದಕ್ಕೆ ನೋಡಿ, ಅಂಕಿಗಳ ಮೊತ್ತ 14 ಆಗುವಂಥ ಚಿಕ್ಕ ಸಂಖ್ಯೆನೇ ಯಾವುದು ಅಂದರೆ 59. 58, 5 8 ಕೂಡಿಸಿದ್ರೆ ಎಷ್ಟಾಗುತ್ತೆ? 13 ಆಗುತ್ತೆ. ಹಾಗೆ 5 7 ಕೂಡಿಸಿದ್ರೂ 12 ಆಗುತ್ತೆ. ಹಾಗಾಗಿ 5 9 ಕೂಡಿಸಿದಾಗ 14 ಆಗುವಂಥ ಅತಿ ಚಿಕ್ಕ ಸಂಖ್ಯೆ 59. ಮುಂದೆ 68, 77, 86, 95. ಇದ್ರ ಮುಂದಿನ ಸಂಖ್ಯೆ ಹೆಂಗೆ ಬರಿಬೇಕು ಅಂದರೆ ನೋಡಿ, ಈ 5ರಲ್ಲಿ 1 ಲೆಸ್ ಮಾಡಿ, ಅಂದರೆ ಪಕ್ಕಕ್ಕಿಡಿ, 1 ಇಟ್ಟೆ. ಈ 5ರಲ್ಲಿ ಇದು 1 ಈ ಕಡೆ ಹೋದ್ಮೇಲೆ ಇಲ್ಲಿ ಎಷ್ಟು ಉಳಿತು? 4, 149. ಈ ಸಂಖ್ಯೆಗೆ ಬಂದು 1 ಲೆಸ್ ಮಾಡಿ, ಇದನ್ನು ಹಿಂದೆ ಪಕ್ಕಕ್ಕೆ ಬರ್ಕೊಳ್ಳಿ. ಇಲ್ಲಿ 1 ಲೆಸ್ ಮಾಡಿದಾಗ ಇಲ್ಲಿ 1, ಇದು 5 ಆಯಿತು, 158. ಈ 77ರಲ್ಲಿ 7ರಲ್ಲಿ 1 ಲೆಸ್ ಮಾಡಿ, 6, ಇಲ್ಲಿ 1 ಬರ್ಕೊಳ್ಳಿ, 167. ಹಾಗೆ 86ರಲ್ಲಿ 8ರಲ್ಲಿ 1 ಲೆಸ್ ಮಾಡಿ, 1 ಹಿಂದೆ ಬರ್ಕೊಳ್ಳಿ, ಇದು 7, 176. ಹಾಗೆ 95ರಲ್ಲಿ 1 ಲೆಸ್ ಮಾಡಿ, 8, 5, 1 ಹಿಂದೆ, 185. ಹಾಗೆ ಮುಂದೆ ಬರಿತಾ ಹೋಗ್ಬೋದು. ಈಗ 1 ಲೆಸ್ ಮಾಡಿ ಬರದೆ 2 ಲೆಸ್, ಇದೇ ನಂಬರ್ಗೆ ಬನ್ನಿ, 2 ಲೆಸ್ ಮಾಡಿ. 2 ಇಲ್ಲಿ ಬರ್ಕೋತೀನಿ, 5ರಲ್ಲಿ 2 ಹೋದರೆ 3, 9 ಹಾಗೆ ಬರ್ಕೊಳ್ಳಿ. ಈ ನಂಬರಲ್ಲಿ ಮತ್ತೆ 2 ಲೆಸ್ ಮಾಡಿ, 2, 4, 8. ಇದರಲ್ಲಿ 2 ಲೆಸ್ ಮಾಡಿ, 2, 5, 7. ನೋಡಿ, ಕೂಡಿಸಿ ನೋಡಿ, 5 6 7, 7 7 14. ಮತ್ತು ಈ ನಂಬರಿಗೆ 2 ಲೆಸ್ ಮಾಡಿ, 6, 6. ಇದರಲ್ಲಿ 2 ಲೆಸ್ ಮಾಡಿದ್ರೆ 2, 7, 5. ಇನ್ನು ಇದೇ ನಂಬರಲ್ಲಿ 3 ಲೆಸ್ ಮಾಡ್ತಾ ಬಂದು ಬರಿಬೋದು. ಫಸ್ಟ್ 3, 2, 9. ಈ ನಂಬರಲ್ಲಿ 3 ಮಾಡಿದ್ರೆ 3, 3, 8. ಇದರಲ್ಲಿ 3 ಮಾಡಿದ್ರೆ 3 4 7. 3 ಮಾಡಿದ್ರೆ 3 5 6. ಹೀಗೆ ಬೇಕಾದಷ್ಟು ಬರಿಬೋದು ನಾವು. ನೆಕ್ಸ್ಟ್ ಬಿ ಕ್ವಶನ್ನು, ಅಂಕಿಗಳ ಮೊತ್ತ 14 ಆಗಿರುವ ಅತಿ ಚಿಕ್ಕ ಸಂಖ್ಯೆ. ಫಸ್ಟಿಗೆ ಬರೆದ್ವಲ್ವ, ಯಾವುದು? ಅಂಕಿಗಳ ಮೊತ್ತವು 14 ಆಗಿರುವ ಅತಿ ಚಿಕ್ಕ ಸಂಖ್ಯೆ 59. ಹಾಗೆ ಅಂಕಿಗಳ ಮೊತ್ತವು 14 ಆಗಿರುವ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದಾಗ ಇದೇ 59 ಹಾಕಿ ಮುಂದೆ 3 0 ಹಾಕಿಬಿಟ್ರೆ ಇದು 5 ಅಂಕಿಯ ಸಂಖ್ಯೆ ಆಗುತ್ತೆ. ಇನ್ನು ಅಂಕಿಗಳ ಮೊತ್ತವು 14 ಆಗಿರುವಂತೆ ನೀವು ರಚಿಸಬಹುದಾದ ಅತಿ ದೊಡ್ಡ ಸಂಖ್ಯೆ ಯಾವುದು? 10ಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ರಚಿಸಬಲ್ಲೆ? ಹೌದು. ಈಗೇನೆಂದರೆ 59 ಮುಂದೆ ಎಷ್ಟಾದರೂ ಇನ್ಫಿನಿಟಿ ನಂಬರ್ ಆಫ್ 0ನ ಬರೆದ್ವಿ ಅಂದರೆ ನಾವು ಎಷ್ಟು ದೊಡ್ಡ ಸಂಖ್ಯೆನಾದರೂ ರಚನೆ ಮಾಡ್ಬೋದು. ಇನ್ನು ಎರಡನೇ ಕ್ವಶನ್, 40ರಿಂದ 70ರವರೆಗಿನ ಎಲ್ಲ ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. ನೀವು ಗಮನಿಸಿದ ಅಂಶಗಳನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ. ನೋಡಿ, ಈಗ 40 ಅಂದರೆ 4 + 0 4, 41, 4 + 1 5, 42, 4 + 2 6, 44. ಇದೇ ರೀತಿ ಅಪ್ ಟು ಎಲ್ಲಿವರೆಗೂ? 70ವರೆಗೂ ಬರಿತೀವಿ. ಬರೆದಾದ್ಮೇಲೆ ನೋಡಿರಿ, ಇಲ್ಲಿ ಪ್ಯಾಟರ್ನ್ ಏನು ಸಿಗುತ್ತೆ. ಇಲ್ಲಿ 4 + 0 4 ಸಿಕ್ತು. ಹಾಗೆ 49ವರೆಗೂ ಏನು ಸಿಕ್ಕಿದೆ? 13 ಸಿಕ್ತು. ಮತ್ತು 50ಗೆ 5ಇಂದ 59ವರೆಗೂ 14 ಸಿಕ್ತು. ಆಮೇಲೆ 6ಇಂದ 15 ಸಿಕ್ತು. ಅಂದರೆ ಏನು? ಅಂಕಿಗಳ ಮೊತ್ತ 4ರಿಂದ 13ಕ್ಕೆ ಏರಿದೆ. ಎಲ್ಲಿಂದ? 40ರಿಂದ 49 ತನಕ ಅಂಕಿಗಳ ಮೊತ್ತ. ಹಾಗೆ 50ರಿಂದ 59 ತನಕ ಅಂಕಿಗಳ ಮೊತ್ತ 5ರಿಂದ 14ಕ್ಕೆ ಏರಿದೆ. ಹಾಗೆ 60ರಿಂದ 69 ತನಕ ಅಂಕಿಗಳ ಮೊತ್ತ 5ರಿಂದ 15ಕ್ಕೆ ಏರಿದೆ. ಈ ಪ್ಯಾಟರ್ನ್ ಸಿಗುತ್ತೆ ಇದರಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ರಮಾನುಗತ ಅಂಕಿಗಳನ್ನು ಹೊಂದಿರುವ 3 ಅಂಕಿ ಸಂಖ್ಯೆಗಳ
ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಉದಾಹರಣೆಗೆ 3 4 5 ಕ್ರಮಾನುಗತ ಅಂದರೆ 3 4 5 ಕಂಟಿನ್ಯೂಸ್ ಅಂತ. ನೀವು ಒಂದು ವಿನ್ಯಾಸವನ್ನು ಗಮನಿಸಿದ್ದೀರಾ. ಈ ವಿನ್ಯಾಸವು ಹೇಗೆ ಮುಂದುವರಿಯುತ್ತದೆ ನೋಡೋಣ. ನೋಡಿ, ಈಗ ಕ್ರಮಾನುಗತ ಸಂಖ್ಯೆಗಳು 123, 234, ಆಮೇಲೆ 345 ಅಂದರೆ ನೋಡಿ 1 2 3, 2 3 4, 3 4 5, 4 5 6, 5 6 7, 6 7 8, 7 8 9 ಮುಂದೆ ಬರೆಯೋಕ್ಕಾಗಲ್ಲ. ಯಾಕೆ? 8 9 10 4 ಅಂಕಿ ಆಗಿಬಿಡುತ್ತೆ. ಆವಾಗ 7 8 9ಕ್ಕೆ ಲಾಸ್ಟು. ಅವರು 3 ಅಂಕಿಯ ಸಂಖ್ಯೆಗಳು ಅಂತ ಕೇಳಿದ್ದಾರೆ. ಇವನ್ನ ಕೂಡಿದಾಗ ನೋಡಿ 1 + 2 + 3 6, 2 + 3 + 4 9, ಹಾಗೆ 6 9 12 15 18 21 24 ಅಂದರೆ 3 2 6, 3 3 9, 3 4 12, 3 5 15, 3 6 18, 3 7 21, 3 8 24 3ರ ಗುಣಕಗಳು ನಮಗೆ ಸಿಗ್ತಾ ಹೋಗಿವೆ. ಇನ್ನು ನೋಡಿ ನೆಕ್ಸ್ಟ್ ಅಂಕಿ ಪತ್ತೆದಾರರು 1ರಿಂದ 100ರವರೆಗಿನ ಎಲ್ಲ ಸಂಖ್ಯೆಗಳನ್ನು ಬರೆದ ನಂತರ ದಿನೇಶ್ ತಾನು ಎಷ್ಟು ಬಾರಿ ಅಂಕಿ 7ಅನ್ನು ಬರೆದಿರಬಹುದು ಎಂಬುದನ್ನು ಯೋಚಿಸಿದನು. 1ರಿಂದ 100ರವರೆಗಿನ ಸಂಖ್ಯೆಗಳಲ್ಲಿ ಅಂಕಿ 7 ಎಷ್ಟು ಬಾರಿ ಬರುತ್ತದೆ? 1ರಿಂದ 1000ರವರೆಗಿನ ಸಂಖ್ಯೆಗಳಲ್ಲಿ ಅಂಕಿ 7 ಎಷ್ಟು ಬಾರಿ ಬರುತ್ತದೆ? ನೋಡಿ, ಈಗ 1ರಿಂದ 100ರಲ್ಲಿ 7, ಈಗ ಬಿಡಿ ಸ್ಥಾನದಲ್ಲಿ ನೋಡಿ 7 17 27 37 47 57 97ರ ತನಕ ಬಿಡಿ ಸ್ಥಾನದಲ್ಲಿ 1 2 3 4 5 6 7 8 9 10 ಟೈಮ್ಸ್ ಬಂತು. ಬಿಡಿ ಸ್ಥಾನದಲ್ಲಿ 7 10 ಟೈಮ್ಸ್ ಬಂದಿದೆ. ಹಾಗೆ 10ರ ಸ್ಥಾನದಲ್ಲಿ 70 71 72 79 ತನಕ 1 2 3 4 5 6 7 8 9 10 ಅಲ್ಲೂ 10 ಟೈಮ್ಸ್. ಅಂದರೆ 1 to 100ಅಲ್ಲಿ 7 ಅನ್ನೋದು 20 ಟೈಮ್ಸ್ ಬಂದಿದೆ. ಇನ್ನು 1000ಅಲ್ಲಿ ಕಂಡುಹಿಡಿಯೋಣ. ನೋಡಿರಿ, 1ರಿಂದ 1000 ತನಕ 7 ಎಷ್ಟು ಬಾರಿ ಬಂದಿದೆ ಅಂತ. ಈಗ ಬಿಡಿ ಸ್ಥಾನದಲ್ಲಿ ಅಂದರೆ 7 17 27 ಎಲ್ಲಿ ತನಕ 997ರ ತನಕ ಎಣಿಸಿದ್ರೆ 100 ಬಾರಿ ಸಿಗುತ್ತೆ. ಹಾಗೆ 10ರ ಸ್ಥಾನದಲ್ಲಿ ಅಂದರೆ 70ರಿಂದ 79, 170ರಿಂದ 179, 270ರಿಂದ 279, ಹಾಗೆ 970ರಿಂದ 979ರ ತನಕ 100 ಬಾರಿ ಸಿಗುತ್ತೆ. ಹಾಗೆ 100ರ ಸ್ಥಾನದಲ್ಲಿ 700ರಿಂದ 790ರ ತನಕನೂ 100 ಬಾರಿ ಸಿಗುತ್ತೆ. ಒಟ್ಟು ಹಂಗಾರೆ 1ರಿಂದ 1000 ತನಕ 7 ಅನ್ನೋದು 100 + 100 + 100 300 ಟೈಮ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಇದೆ ನೋಡಿ, ಏನು ಚಂದದ ಪಾಲಿಂಡ್ರೋಮಿಕ್ ವಿನ್ಯಾಸಗಳು. ನೋಡಿ, ಫಸ್ಟು ಪಾಲಿಂಡ್ರೋಮ್ ಅಂದರೆ ಏನು ನೋಡ್ಕೊಳ್ಳೋಣ. ಈಗ ನೋಡಿ, ಇದನ್ನು ಫಸ್ಟ್ ಹೆಸರುಗಳು ನೋಡೋಣ. ನಯನ, ಇದನ್ನು ಈ ಎಡಗಡೆಯಿಂದ ಓದಿದ್ರೂ ನಯನಾನೆ, ಬಲಗಡೆಯಿಂದನೂ ಓದಿ ನಯನ, ಇದನ್ನು ಬಲಗಡೆಯಿಂದ ಓದಿದ್ರೂ ನಯನಾನೆ. ಹಾಗೆ ಚಮಚ ಚಮಚ, ಗದಗ ಗದಗ, ಗರಗ ಗರಗ, ಕನಕ ಕನಕ. ಹಾಗೆ ಇಂಗ್ಲೀಷಲ್ಲೂ ಬರ್ತವೆ. ನಿತಿನ್ NITIN, NITIN, ಹಿಂಗೂ ಓದಿ ಹಿಂಗೆ ಉಲ್ಟಾನೂ ಓದಿ, ಸೇಮ್ ಪ್ರೊನೌನ್ಸಿಯೇಷನ್ನೇ ಬರುತ್ತೆ. POP, POP, MOM, 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 DAD. ಇವೇನಿವು ಪಾಲಿಂಡ್ರೋಮಿಕ್ ನೇಮ್ಸ್. ಹಾಗೆ ಗಣಿತದಲ್ಲೂ ಕೂಡ ನಂಬರ್ಸ್ ಇದ್ದಾವೆ ನೋಡಿರಿ. 11, 22, 33, 44, 55, 66, 77, 121, 212. ಇದು ಹಿಂಗೆ ಓದಿದ್ರು 212, ಹಿಂಗೆ ಓದಿದ್ರು 212, 313, 313, 222. ಇವೆಲ್ಲ ಪಾಲಿಂಡ್ರೋಮಿಕ್ ನಂಬರ್. ಇನ್ನು ಪಾಲಿಂಡ್ರೋಮ್ ಪಡೆಯುವಂಥ ಟ್ರಿಕ್ ಏನು ನೋಡೋಣ. ಈಗ ಯಾವುದಾದ್ರೂ ಒಂದು ಸಂಖ್ಯೆ ಯಾವುದಾದ್ರೂ ತೊಗೊಳ್ಳಿ, 25. ಇದನ್ನು ಏನು ಮಾಡಬೇಕು? ಉಲ್ಟಾ ಮಾಡಬೇಕು. ಅಂದರೆ 52 ಮಾಡಿಬಿಟ್ಟು ಕೂಡಿಸಿ ಪಾಲಿಂಡ್ರೋಮ್ ಸಿಗುತ್ತೆ. 5ಕ್ಕೆ 2 ಕೂಡಿದ್ರೆ 7, 2ಕ್ಕೆ 5 ಕೂಡಿದ್ರೆ 7. ನೋಡಿ 77, ಹಿಂಗೆ ಓದಿದ್ರು 77. ಇನ್ನೊಂದು ನೋಡೋಣ, 56. ಇದನ್ನು ಉಲ್ಟಾ ಮಾಡಿದ್ರೆ 65. 6 5 11ಕ್ಕೆ 1, ದಶಕ 1, 6 5 11 1 12, 121 121 ಸಿಗುತ್ತೆ. 3 ಸಂಖ್ಯೆದು ನೋಡೋಣ, 163, 361. ಉಲ್ಟಾ ಮಾಡಿದಾಗ 3 1 4, 6 6 12ಕ್ಕೆ 2, ದಶಕ 1, 3 4 5. ಸಿಕ್ತಾ ಪಾಲಿಂಡ್ರೋಮು? ಸಿಕ್ಕಿಲ್ಲ, ಆದರೆ ಸಿಗುತ್ತೆ. ಹೇಗೆ? ಈ ನಂಬರ್ನ ಮತ್ತೆ ಉಲ್ಟಾ ಮಾಡ್ಕೊಂಡು ಬರೀರಿ. 4 2 5, 5 4 9, 2 2 4, 5 4 9. ನೋಡಿ 949 949 ಸಿಗುತ್ತೆ. ಇನ್ನೊಂದು ನಂಬರ್ ನೋಡೋಣ,
76 67 7 6 13ಕ್ಕೆ 3 ದಶಕ 1 7 7 14 ಪಾಲಿಂಡ್ರೋಮ್ ಸಿಗಲಿಲ್ಲ. ಇದನ್ನು ಉಲ್ಟಾ ಮಾಡಿ 3 4 1 3 1 4 4 4 8 3 1 4 484. ಈ ರೀತಿ ಏನು ಮಾಡ್ಬೋದು, ನಾವು ಪಾಲಿಂಡ್ರೋಮ್ಗಳನ್ನು ಪಡಿಬೋದು. ಇದೇ ಟ್ರಿಕ್, ಮತ್ತೇನೂ ಇಲ್ಲ. ಸಿಕ್ಕೇ ಸಿಗುತ್ತೆ. ಹಾಗಾದ್ರೆ ಅಲ್ಲೊಂದು ಪ್ರಶ್ನೆ ಇದೆ, ಇಲ್ಲಿ ಪಾಲಿಂಡ್ರೋಮ್ಗಳನ್ನು ಪಡೆಯಲು ಸಾಧ್ಯವೇ ಆಗದ ಸಂಖ್ಯೆಗಳಿವೆಯೇ? ಹೌದು, ಸಾಧ್ಯವೇ ಆಗಿರಲಾರ್ದಂಥ ಸಂಖ್ಯೆಗಳಿದ್ದಾವೆ. ಯಾವುವು ಅಂತಂದರೆ ಇಲ್ಲಿದೆ ನೋಡಿರಿ. ಪಾಲಿಂಡ್ರೋಮ್ಗಳನ್ನು ಪಡೆಯಲು ಸಾಧ್ಯವೇ ಆಗದ ಸಂಖ್ಯೆಗಳು 196. ನೋಡಿ, ಈಗ ಇಲ್ಲಿ ಮಾಡಿದ್ದೀನಿ ನಾನು 196. 691 ಉಲ್ಟಾ ಮಾಡಿ ಬರದೆ. 6 1 7 9 9 8 6 1 7 1 8 887. ಇದನ್ನು ಉಲ್ಟಾ ಮಾಡಿ ಬರದೆ. ಮತ್ತಿಲ್ಲಿ 7 8 8 ಇಷ್ಟು ಬಂತು. ಮತ್ತೆ ಇದನ್ನು ಇಲ್ಲಿ ಬರ್ಕೊಂಡು ಉಲ್ಟಾ ಮಾಡಿ ಬರದೆ, ಸಿಗಲಿಲ್ಲ. ಮತ್ತೆ ಉಲ್ಟಾ ಮಾಡಿ ಬರದೆ, ಸಿಕ್ಕಿಲ್ಲ. ಅದಕ್ಕೆ ಬಂದಿದ್ದನ್ನು ಉಲ್ಟಾ ಮಾಡಿ ಬರದೆ, ಸಿಕ್ಕಿಲ್ಲ. ಈ ರೀತಿ ಪಾಲಿಂಡ್ರೋಮ್ ಸಿಗದೇ ಇರುವಂಥ ಸಂಖ್ಯೆಗಳಿದ್ದಾವೆ. 196, 295, 394, 493, 689, 788 ಮತ್ತು 887 ಕೂಡ ಬರುತ್ತೆ. ಇದೇ ಅಂಕಿಗಳನ್ನೇ ಉಲ್ಟಾಪಟ್ಟ ಬರ್ಕೊಂಡಾಗಲೂ ಅವು ಕೂಡ ಏನಾಗಲ್ಲ, ಪಾಲಿಂಡ್ರೋಮು ಸಿಗಲ್ಲ. ಇಂತಹ ಎಂದಿಗೂ ಪಾಲಿಂಡ್ರೋಮ್ ಆಗದ ಸಂಖ್ಯೆಗಳನ್ನು ಲೈಕ್ರೆಲ್ ಸಂಖ್ಯೆಗಳು ಅಂತ ಹೇಳಿ ಕರೀತಾರೆ. ಎಂಥದ್ದು? ಲೈಕ್ರೆಲ್ ಸಂಖ್ಯೆಗಳು. ಇಲ್ಲಿವರೆಗೂ ಪಾಲಿಂಡ್ರೋಮಿಕ್ ಸಂಖ್ಯೆಗಳವರೆಗೂ ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಕಾಪ್ರೇಕರ್ ಮ್ಯಾಜಿಕ್ ನಂಬರ್ ಬರುತ್ತೆ, ಅದನ್ನು ಕಲಿಯೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ.